ನೀಡಿಸಾ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಲಾವಾದ ಹೊಸ ಸ್ಮಾರ್ಟ್ಫೋನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹೌದು, ಲಾವಾ ಕಡೆಯಿಂದ ಬ್ಲೇಜ್ ಅನ್ನುವಂಥ ಹೊಸ ಸ್ಮಾರ್ಟ್ಫೋನನ್ನು ಕಳೆದ ವಾರ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಲಾವಾ ಬ್ಲೇಜ್ ಇವತ್ತು ನಮ್ಮ ಮುಂದೆ ಇರುವಂಥದ್ದು. ಇನ್ ಕೇಸ್ ನೀವೇನಾದರೂ ಒಂದು 10,000 ರೂಪಾಯಿ ಬಜೆಟ್ನಲ್ಲಿ ಒಂದು ಬೆಂಕಿ ಬಿಲ್ಡ್ ಕ್ವಾಲಿಟಿ ಇರತಕ್ಕಂಥ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಒಂದು ಲಾವಾ ಬ್ಲೇಜ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನು ನಾವು ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ನೋಡ್ತಾ ಇದ್ದೀರಾ ಲಾವಾ ಬ್ಲೇಜ್ ಮೊಬೈಲ್ ಫೋನ್ ಬಾಕ್ಸ್ ಇದಾಗಿರುವಂಥದ್ದು. ಜೊತೆಗೆ ಇನ್ನೊಂದು ಫಿಸಿಕಲ್ ಇನ್ವಿಟೇಷನ್ ಸಹಿತ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ಫಿಸಿಕಲ್ ಇನ್ವಿಟೇಷನ್ ಏನಪ್ಪಾ ಇದು ಅಂತ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಗ್ಲಾಸ್ ಅಲ್ಲಿ ಒಂದು ಇನ್ವಿಟೇಷನ್ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಡಿಯರ್ ಲಿಂಗರಾಜ್, ಇಟ್ಸ್ ಟೈಮ್ ಟು ಔಟ್ಶೈನ್, ಇಟ್ಸ್ ಟೈಮ್ ಫಾರ್ ಬ್ಲೇಜ್ ಅಂತ ಹೇಳ್ತಾ ಇರುವಂಥದ್ದು. ಹೌದು, ಈಗ ಬ್ಲೇಜನ್ನು ನೋಡ್ತಕ್ಕಂಥ ಸಮಯ. ಈ ಒಂದು ಫಿಸಿಕಲ್ ಇನ್ವಿಟೇಷನ್ನ ಪಕ್ಕಕ್ಕೆ ಇಡೋಣ. ಬ್ಲೇಜ್ ಬಾಕ್ಸ್ ನೋಡೋಕ್ಕೆ ಬೆಂಕಿಯಾಗಿದೆ. ಒಂದು ಬ್ಲ್ಯಾಕ್ ಕಲರ್ನಲ್ಲಿ ಒಂದು ಬಾಕ್ಸ್ ನಮಗೆ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಬ್ಲೇಜ್ ಅಂತ ಮುಂದ್ಗಡೆ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ಬಾಕ್ಸನ್ನು ಈಗ ನಾವು ಓಪನ್ ಮಾಡೋಣ. ಸೈಡಿಂದ ಬಾಕ್ಸ್ ಓಪನ್ ಮಾಡಿದರೆ ವಾವ್, ನೀಡ್ಸಾ ಪಬ್ಲಿಕ್ ಲೋಗೋ ಸಹಿತರಲ್ಲಿ ಕೊಟ್ಟಿರೋದು ನೀವು ನೋಡ್ತಾ ಇದ್ದೀರಾ. ಒಂದು ಸೈಡು ಬ್ಲೇಜ್ ಮೊಬೈಲ್ ಫೋನ್ ಬಾಕ್ಸ್ ಇದ್ದರೆ, ಮತ್ತೊಂದು ಸೈಡು ನೀಡ್ಸಾ ಪಬ್ಲಿಕ್ ಲೋಗೋ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈಗ ಲಾವಾ ಬ್ಲೇಜ್ ಮೊಬೈಲ್ ಫೋನ್ ಬಾಕ್ಸನ್ನು ಹೊರಗಡೆ ತೆಗಿಯೋಣ. ನೋಡ್ತಾ ಇದ್ದಾರೆ, ಒಂದು ರೀಟೇಲ್ ಯೂನಿಟ್ ನಮಗೆ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿರುವಂಥದ್ದು ಬ್ಲೇಜ್ ಅಂತ ಮಾಡೆಲ್ ನೇಮ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಲಾವಾ ಬ್ರ್ಯಾಂಡಿಂಗ್ ಜೊತೆಗೆ 100 days ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇರುವಂಥದ್ದು. ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಕಲರ್ ವೇರಿಯಂಟ್ಸ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಹೌದು, ಟೋಟಲ್ ಆಗಿ 4 ಕಲರ್ ವೇರಿಯಂಟ್ನಲ್ಲಿ ಈ ಫೋನ್ ನಮಗೆ ಸಿಗ್ತಾ ಇರುವಂಥದ್ದು. ಗ್ಲಾಸ್ ರೆಡ್, ಗ್ಲಾಸ್ ಬ್ಲ್ಯಾಕ್, ಗ್ಲಾಸ್ ಬ್ಲೂ ಆ್ಯಂಡ್ ಗ್ಲಾಸ್ ಗ್ರೀನ್ ಕಲರ್ನಲ್ಲಿ ಇದು ನಮಗೆ ಸಿಗ್ತಾ ಇದೆ. ಹೌದು, ಇದೊಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿರುವಂಥದ್ದು. ಕಂಪ್ಲೀಟ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರ್ ಇದನ್ನ ಇಂಡಿಯಾದಲ್ಲೇ ಮಾಡಿದ್ದಾರೆ. ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ಬೋದು. ಓಕೆ, ಈಗ ಬಾಕ್ಸನ್ನು ಓಪನ್ ಮಾಡೋಣ. ನೋಡ್ತಾ ಇದ್ರೆ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ಒಂದು ಮೊಬೈಲ್ ಫೋನ್ಗೆ ಹಾಕೋಕ್ಕೆ ಬ್ಯಾಕ್ ಕೇಸ್ ಜೊತೆಗೆ ಸಿಮ್ ಇಜೆಕ್ಟಿಂಗ್ ಟೂಲ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಒಂದು ಪೇಪರ್ ಇಲ್ಲಿರುವಂಥದ್ದು ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಹೌದು, 24 hours ಪ್ರಾಮಿಸ್ ಮಾಡ್ತಾ ಇದ್ದಾರೆ ಸರ್ವಿಸ್ಗೆ. ಏನಾದರೂ ಪ್ರಾಬ್ಲಮ್ ಆದರೆ ಮನೆಗೆ ಬಂದು ಫೋನ ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ನಮಗೆ ಡಿವೈಸ್ ಇಲ್ಲಿ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಫೋನನ್ನು ಚಾರ್ಜ್ ಮಾಡೋಕ್ಕೆ 10 ವ್ಯಾಟ್ ಅಡಾಪ್ಟರ್ ಇಲ್ಲಿ ಕೊಟ್ಟಿರುವಂಥದ್ದು. ಜೊತೆಗೆ ಟೈಪ್ ಸಿ ಕೇಬಲ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಸ್ಮಾರ್ಟ್ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಲಾವಾ ಬ್ಲೇಜ್ ಸ್ಮಾರ್ಟ್ಫೋನ್ ನಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ. ವಾವ್, ಬ್ಲ್ಯಾಕ್ ಕಲರ್ ವೇರಿಯಂಟ್ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಫೋನ್ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನೀವು ನೋಡ್ತಾ ಇದ್ದೀರಾ, ಬಿಲ್ಡ್ ಕ್ವಾಲಿಟಿ ಇಸ್ ಲಿಟ್ರಲಿ ಸೂಪರ್ಬ್ ಅಂತ ಹೇಳ್ಬೋದು. 10,000 ರೂಪಾಯಿ ಬಜೆಟ್ನಲ್ಲಿ ಇವನ್ ಯಾವ ಬ್ರ್ಯಾಂಡ್ ಅವರು ಸಹಿತ ಒಂದು ಗ್ಲಾಸ್ ಬಿಲ್ಡನ್ನು ಇದುವರೆಗೂ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಫುಲ್ ಗ್ಲಾಸ್ ಬಿಲ್ಡನ್ನು ಇಲ್ಲಿ ಕೊಟ್ಟಿದ್ದಾರೆ. ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ನಮಗೆ ಸಿಗ್ತಾ ಇರುವಂಥದ್ದು. ಪ್ಲಾಸ್ಟಿಕ್ ಫ್ರೇಮ್ ಇರುವಂಥದ್ದು. ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಡಿಸೈನ್ ಬಗ್ಗೆ ಹೇಳೋದಾದ್ರೆ ಒಂದು ಗುಡ್ ಲುಕಿಂಗ್ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಒಂದು ಪ್ರೀಮಿಯಂ ಕ್ವಾಲಿಟಿ ಸ್ಮಾರ್ಟ್ಫೋನ್ ಅಂತ ಖಂಡಿತ ನಮ್ಗೆ ಅನ್ಸುತ್ತೆ. ಇನ್ನು ಹಿಂದ್ಗಡೆ ಭಾಗದಲ್ಲಿ ನೋಡಬಹುದು, ಟಾಪ್ ಲೆಫ್ಟ್ ನಲ್ಲಿ ಕ್ಯಾಮ್ರಾ ಸೆಟಪ್ ನಲ್ಲಿ ಕೊಟ್ಟಿದ್ದಾರೆ. LED ಫ್ಲಾಶಿಂಗ್ ಇರುವಂತದ್ದು, ರೇರ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ನಲ್ಲಿ ಕೊಟ್ಟಿರುವಂತದ್ದು. ಆಮೇಲೆ ಕೆಳಗಡೆ ಭಾಗದಲ್ಲಿ ಲಾವಾ ಬ್ರ್ಯಾಂಡಿಂಗ್ ಕೊಟ್ಟಿರೋದು ನೀವು ನೋಡ್ತಾ ಇದ್ದೀರಾ. ಇನ್ನು ಕೆಳಗಡೆ ಭಾಗದಲ್ಲಿ 3.5 ಆಡಿಯೋ ಜಾಕ್ ನೊಂದಿಗೆ ಚಾರ್ಜ್ ಮಾಡೋಕ್ಕೆ ಒಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಕೊಟ್ಟಿರುವಂತದ್ದು. ಆಮೇಲೆ ಆಡಿಯೋ ಗ್ರಿಲ್ ನ ಇಲ್ಲಿ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ನಲ್ಲಿ ಸಿಮ್ ಕಾರ್ಡ್ ಹಾಕಕ್ಕೆ ಆಪ್ಷನ್ ಕೊಟ್ಟರೆ, ರೈಟ್ ಸೈಡ್ ನಲ್ಲಿ ಒಂದು ವ್ಯಾಲ್ಯೂಮ್ ಕಂಟ್ರೋಲ್ ಬಟನ್ಸ್ ಮತ್ತು ಪವರ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಂದ್ಗಡೆ ಭಾಗದಲ್ಲಿ ವಾಟರ್ ಡ್ರಾಪ್ ನಾಚ್ ನೊಂದಿಗೆ ಈ ಫೋನ್ ಬರ್ತಾ ಇರುವಂತದ್ದು. ಇನ್ನು ಓವರ್ ಆಲ್ ಆಗಿ ಹೇಳೋದಾದ್ರೆ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಅಲ್ಲಿ ಲಾವಾದವರು ಈ ಸಾರಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಒಂದು ಬೆಸ್ಟ್ ಆಗಿರ್ತಕ್ಕಂಥ ಡಿಸೈನ್ ಒಂದಿಗೆ ಬೆಂಕಿ ಬಿಲ್ಡ್ ಕ್ವಾಲಿಟಿನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ 6.5 inches ನ ಒಂದು HD+ IPS LCD ಪ್ಯಾನಲ್ ಸಿಗ್ತಾ ಇರುವಂತದ್ದು. 60 Hz ರಿಫ್ರೆಶ್ ರೇಟ್ ಒಂದಿಗೆ ಒಂದು ಸ್ಕ್ರೀನ್ ನಮಗೆ ಸಿಗ್ತಾ ಇದೆ. 20:9 ಆಸ್ಪೆಕ್ಟ್ ರೇಷಿಯೋ ಅಲ್ಲಿ ಇದು ವರ್ಕ್ ಆಗುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ಇಸ್ ಆಲ್ಸೋ ಗುಡ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ರೆ ಒಂದಿಷ್ಟು ನಾನು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಮೂವೀಸ್ ನೋಡ್ತೀರಾ ಅಂತಂದ್ರೆ, ವಿಡಿಯೋ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಒಂದು ಬೆಸ್ಟ್ ಫೀಲ್ ನಮಗೆ ಇದರಲ್ಲಿ ಸಿಗುತ್ತೆ. ಗುಡ್ ಕ್ವಾಲಿಟಿ ಸ್ಕ್ರೀನ್ ಇದರಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ MediaTek Helio A22 ಪ್ರೊಸೆಸರ್ ಇಲ್ಲಿ ಕೊಟ್ಟಿರುವಂತದ್ದು. ಇದೊಂದು ಕ್ವಾಡ್ ಕೋರ್ ಪ್ರೊಸೆಸರ್ ಆಗಿರುವಂತದ್ದು. 12 nanometer ಟೆಕ್ನಾಲಜಿಯೊಂದಿಗೆ ಇದು ವರ್ಕ್ ಆಗುತ್ತೆ. ಹೌದು, ಒಂದು 3 ರಿಂದ 4 ವರ್ಷ ಹಳೆಯ ಪ್ರೊಸೆಸರ್ ಆದರೂ ಸಹಿತ ಒಂದು ಮಲ್ಟಿ ಟಾಸ್ಕಿಂಗಿಗೆ, ಡೇ ಟು ಡೇ ಯೂಸೇಜ್ಗೆ ಇದೊಂದು ಬೆಸ್ಟ್ ಪ್ರೊಸೆಸರ್ ಅಂತ ನನಗನ್ಸುತ್ತೆ. ಬಟ್ ನೀವು ಗೇಮಿಂಗ್ ಪರ್ಪಸ್ ತಗೋತೀರಾ ಅಂತಂದ್ರೆ ಸಣ್ಣ ಪುಟ್ಟ ಗೇಮ್ಸ್ಗಳು ನೀವು ಆರಾಮಾಗಿ
ಅದರಲ್ಲಿ ಆಡ್ಬೋದು. ಕ್ಯಾಂಡಿ ಕ್ರಶ್ ಆಗಿರ್ಬೋದು, ಟೆಂಪಲ್ ರನ್, ಈ ರೀತಿ ಗೇಮ್ಸ್ಗಳು ನೀವು ಆಡ್ಬೋದು. ಬಟ್ BGMI ರಿಲೇಟೆಡ್ ಗೇಮ್ಸ್ನ ಆಡ್ತೀರಾ ಅಂತಂದರೆ ನಾನು ಇದನ್ನ ನಿಮಗೆ ರೆಕಮೆಂಡ್ ಮಾಡಲ್ಲ. ಬಟ್ ಡೇ ಟು ಡೇ ಯೂಸೇಜ್ಗೆ, ಮಲ್ಟಿ ಟಾಸ್ಕಿಂಗಿಗೆ, ಸ್ಟೂಡೆಂಟ್ಸ್ಗೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಆಗಿರ್ತಕ್ಕಂಥ, ಬೆಸ್ಟ್ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಒಂದು ಫೋನ್ ಅಂತ ನನಗನ್ಸುತ್ತೆ. ಸೊ ಇನ್ನು ನೆಕ್ಸ್ಟ್ ಇದರಲ್ಲಿ LPDDR4X ರ್ಯಾಮ್ ಕೊಟ್ಟಿರುವಂಥದ್ದು. ಟೋಟಲ್ ಆಗಿ 6 GB ರ್ಯಾಮ್ ಕೊಟ್ಟಿದ್ದಾರೆ, 3+3 ಅಂತ ಹೇಳ್ಬೋದು. 3 GB ಫಿಸಿಕಲ್ ರ್ಯಾಮ್ ಇದೆ, 3 GB ವರ್ಚುವಲ್ ರ್ಯಾಮ್ ಕೊಟ್ಟಿದ್ದಾರೆ, 64 GB ಇನ್ಬಿಲ್ಟ್ನೊಂದಿಗೆ ಈ ಫೋನ್ ನಮಗೆ ಸಿಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟು ಕ್ಯಾಮರಾ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟಪಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. 13 MP ಪ್ರೈಮರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, 2 MP ಡೆಪ್ತ್ ಸೆನ್ಸರ್ ಇರುವಂಥದ್ದು, 2 MP AI ಕ್ಯಾಮ್ರಾ ಇಲ್ಲಿ ಕೊಟ್ಟಿರುವಂಥದ್ದು. 1080 ರೆಸೊಲ್ಯೂಷನಲ್ಲಿ ನಾವು ವಿಡಿಯೋ ರೆಕಾರ್ಡ್ ಮಾಡ್ಬೋದು 30 FPS. ಸೊ ಕ್ಯಾಮ್ರಾ ಕ್ವಾಲಿಟಿ ಓಕೆ ಅಂತ ನನಗನ್ಸುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ 8 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ ಅಂತಂದರೆ, ವಿಡಿಯೋ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತೀರಾ ಅಂತಂದರೆ, ಜೂಮ್ ಕಾಲಿಂಗ್ ಪರ್ಪಸ್ಗೆ ಇದೊಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಬೆಸ್ಟ್ ಕ್ಯಾಮ್ರಾವನ್ನು ಇಲ್ಲಿ ನಮಗೆ ಮುಂದ್ಗಡೆ ಭಾಗದಲ್ಲಿ ಕೊಟ್ಟಿದ್ದಾರೆ. ಇನ್ನು ಫ್ರಂಟಲ್ಲಿ ಸಹಿತ 1080 ರೆಸೊಲ್ಯೂಷನಲ್ಲಿ 30 FPS ಆರಾಮಾಗಿ ನಾವು ವಿಡಿಯೋ ರೆಕಾರ್ಡ್ನ ನಾವು ಮಾಡ್ಬೋದು. ಇನ್ನು ಓವರಾಲ್ ಆಗಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಕ್ಯಾಮ್ರಾ ಮಾಡ್ಯೂಲ್ ಡೀಸೆಂಟ್ ಅಂತ ನನಗನ್ಸುತ್ತೆ. ಒಂದಿಷ್ಟು ಇಮೇಜಸ್ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ, ಹೇಗಿದೆ ಅಂತ ನೀವೇ ಕಮೆಂಟ್ನಲ್ಲಿ ಟೈಪ್ ಮಾಡಿ. ಇನ್ನು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 5000 mAh ಇರತಕ್ಕಂಥ ಬಿಗ್ ಬ್ಯಾಟ್ರಿನ ಇಲ್ಲಿ ಕೊಟ್ಟಿರುವಂಥದ್ದು. ಪರ್ಫಾರ್ಮೆನ್ಸ್ ಹೇಗಿದೆ ಬ್ರೋ ಅಂತ ಕೇಳೋದಾದರೆ, ನಾನು ಲಾಸ್ಟ್ 1 ವೀಕಿಂದ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ, ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ 12 nm ಟೆಕ್ನಾಲಜಿ ಇರತಕ್ಕಂಥ ಚಿಪ್ಸೆಟ್ ಇರೋದ್ರಿಂದ, ಆಮೇಲೆ IPS LCD ಡಿಸ್ಪ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಬಟ್ ಸ್ಟಿಲ್ ನಿಮಗೆ ಒಂದು ದಿವಸ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ಡೇ ಟು ಡೇ ಯೂಸೇಜ್ಗೆ, ಮಲ್ಟಿ ಟಾಸ್ಕಿಂಗಿಗೆ ಯಾವುದೇ ಒಂದು ಇಶ್ಯೂಸ್ ಆಗಲ್ಲ. ಒಂದು ಬೆಟರ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ನ ಆರಾಮಾಗಿ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಇದನ್ನ ಚಾರ್ಜ್ ಮಾಡೋಕ್ಕೆ 10 ವ್ಯಾಟ್ನ ಒಂದು ಅಡಾಪ್ಟರ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, Type C ಚಾರ್ಜಿಂಗ್ ಕೊಟ್ಟಿರುವಂಥದ್ದು. ಸೊ ಒಂದು ಬೆಟರ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇದರಲ್ಲಿ ನಮಗೆ ಆರಾಮಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಸೆಕ್ಯೂರಿಟಿ ಮತ್ತು ಸೆನ್ಸರ್ ಬಗ್ಗೆ ಮಾತಾಡೋದಾದರೆ, ಫೋನ್ನ ಹಿಂದ್ಗಡೆ ಭಾಗದಲ್ಲಿ ರೇರ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ, ಜೊತೆಗೆ ಫೇಸ್ ಅನ್ಲಾಕ್ ಆಪ್ಷನ್ ಸಹಿತ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ತುಂಬ ಕ್ವಿಕ್ ಆಗಿ ಇದು ಅನ್ಲಾಕ್ ಆಗುತ್ತೆ, ನೋಡ್ತಾ ಇದ್ರೆ ತುಂಬ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ ಫಿಂಗರ್ ಪ್ರಿಂಟು. ಇನ್ನು ಒಂದು ಫೇಸ್ ಅನ್ಲಾಕ್ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇದ್ದೀರಾ. ಸೊ ಫೇಸ್ ಅನ್ಲಾಕ್ ಮಾಡುವಾಗ ಫೋನ್ ಸ್ವಲ್ಪ ಹತ್ತಿರ ಆಯಿತು ಅಂತಂದರೆ ತುಂಬ ಕ್ವಿಕ್ ಆಗುತ್ತೆ ಅಂತ ನನಗೆ ಫೀಲ್ ಅನ್ನಿಸ್ತು. ಬಟ್ ಸ್ಟಿಲ್ ಪರವಾಗಿಲ್ಲ. ಸೊ ಇನ್ನು ನೆಕ್ಸ್ಟು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ Android 12 ನಮಗೆ ಕೊಟ್ಟಿರುವಂಥದ್ದು. ಒಂದು ಸ್ಟಾಕ್ UI ಎಕ್ಸ್ಪೀರಿಯನ್ಸ್ ನಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಕ್ಲೀನ್ Android 12 ಕೊಟ್ಟಿರುವಂಥದ್ದು, ಅಂದರೆ ಯಾವುದೇ ರೀತಿಯಿಂದ ಆ್ಯಡ್ಸ್ ಆಗಲಿ, ಬ್ಲೋಟ್ವೇರ್ಸ್ ಇಲ್ಲಿ ನಮಗೆ ಸಿಗಲ್ಲ. ಇನ್ನು ಸ್ಪೀಕರ್ಸ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ದರೆ ಬಾಟಮ್ ಸೈಡ್ನಲ್ಲಿ ಬಾಟಮ್ ಫೈರಿಂಗ್ ಸ್ಪೀಕರ್ಸ್ ಕೊಟ್ಟಿರುವಂಥದ್ದು. ಈವನ್ ಆಡಿಯೋ ಔಟ್ಪುಟ್ ಸಹಿತ ತುಂಬ ಡೀಸೆಂಟ್ ಆಗಿರಲಿ ನಮಗೆ ಸಿಗ್ತಾ ಇರುವಂಥದ್ದು. ಇನ್ನು ಈ ಫೋನಲ್ಲಿ ಟ್ರಿಪಲ್ ಕಾರ್ಡ್ ಸ್ಲಾಟನ್ನು ಕೊಟ್ಟಿದ್ದಾರೆ. ಒಂದು ಡೆಡಿಕೇಟೆಡ್ ಆಗಿ ಮೆಮರಿ ಕಾರ್ಡನ್ನು ಸಹಿತ ಇದರಲ್ಲಿ ಇನ್ಸರ್ಟ್ ಮಾಡ್ಬೋದು. 2 ಸಿಮ್ ಕಾರ್ಡ್ನೊಂದಿಗೆ ಒಂದು ಮೆಮರಿ ಕಾರ್ಡನ್ನು ನೀವು ಆರಾಮಾಗಿ ಇನ್ಸರ್ಟ್ ಮಾಡ್ಬೋದು. ಇನ್ನು ವೇರಿಯಂಟ್ಸ್ ಬಗ್ಗೆ ಮಾತಾಡೋದಾದರೆ ಕೇವಲ ಒಂದೇ ಒಂದು ವೇರಿಯಂಟನ್ನು ಲಾವಾ ಕಡೆಯಿಂದ ಲಾಂಚ್ ಮಾಡಿದ್ದಾರೆ. 3+3 GB ರ್ಯಾಮ್ ಮತ್ತು 64 GB ಇನ್ಬಿಲ್ಟ್ ಇರತಕ್ಕಂಥ ಫೋನ್ ಇದಾಗಿರುವಂಥದ್ದು. ಹೌದು, 3 GB ಫಿಸಿಕಲ್ ರ್ಯಾಮ್ ಇದೆ, 3 GB ವಿರ್ಚುವಲ್ ರ್ಯಾಮ್ ಇದೆ. ಸೊ ಇದರ ಕಾಸ್ಟ್ ಬಂದ್ಬಿಟ್ಟು 8,699 ರೂಪಾಯಿ ಅಂತ ಹೇಳ್ಬೋದು. ಹೌದು, ನೀವೇನಾದರೂ ಒಂದು 10,000 ರೂಪಾಯಿ ಬಜೆಟ್ನಲ್ಲಿ ಒಂದು ಬೆಸ್ಟ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ಇಷ್ಟ ಮಾಡಿಕೊಟ್ಟು ಈ ಫೋನ್ ತೊಗೊಳ್ಬೋದಾ ಬ್ರೋ ಅಂತ ಕೇಳ್ತೀರಾ ಅನ್ನೋದಾದರೆ, ಇನ್ ಕೇಸ್ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ನಾನು ಸ್ಟೂಡೆಂಟ್ಸ್ಗೆ ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ ಅಂತಂದರೆ, ಜೂಮ್ ಕಾಲ್ಸ್ನ ಅಟೆಂಡ್ ಮಾಡ್ತೀರಾ ಅಂತಂದರೆ, ಮೀಟಿಂಗ್ಸ್ನ ಅಟೆಂಡ್ ಮಾಡ್ತೀರಾ ಅಂತಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ಈ ಒಂದು 8,699 ರೂಪಾಯಿ ಬಜೆಟ್ನಲ್ಲಿ ಇದುವರೆಗೂ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಒಂದು ಗ್ಲಾಸ್ ಬಿಲ್ಡನ್ನು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಒಂದು ಪ್ರೀಮಿಯಂ ಕ್ವಾಲಿಟಿ ಫೋನ್ ಅಂತ ನಮಗೆ ಖಂಡಿತವಾಗ್ಲೂ ಫೀಲ್ ಬರುತ್ತೆ. ಇನ್ ಕೇಸ್ ಈ ಫೋನ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಅವೈಲೇಬಲ್ ಲಿಂಕ್ಸನ್ನು ಕೊಟ್ಟಿರ್ತೀನಿ. ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತು ಲಾವಾ ಈ ಸ್ಟೋರ್ ವೆಬ್ಸೈಟ್ನಲ್ಲಿ ಇದು ನಾಳೆಯಿಂದ ನಿಮಗೆ ಅವೈಲೇಬಲ್ ಇರುವಂಥದ್ದು. ಸೊ ಇದೇ ರೀತಿ ಒಳ್ಳೊಳ್ಳೆ ಯೂಸ್ಫುಲ್ ವಿಡಿಯೋ ನೋಟಿಫಿಕೇಷನ್ಸ್ಗೆ ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮ್ಮ ಮೊಬೈಲ್ ಫೋನ್ಗೆ ಬರುತ್ತೆ. ಓಕೆ, ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.